ಎಲ್ಲರಿಗೂ ನಮಸ್ಕಾರನಪ್ಪ. ಇದು ಹೊಸ ಸಂಚಿಕೆ ಟೀಸರು. ನನಗೆ ಸಬ್ಸ್ಕ್ರೈಬರ್ 1K ಆದಮೇಲೆ ಅಥವಾ 2K ಆದಮೇಲೆ ಇದು ಸಂಚಿಕೆ ಮುಂದುವರಿಸ್ತೀರಿ. ದಯವಿಟ್ಟು ನಿಮ್ಮ ಸಪೋರ್ಟ್ ಇಲ್ಲದೆ ನಾನೇನು ಮಾಡೋಕ್ಕಾಗಲ್ಲ. ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಅಮ್ಮ ಅಮ್ಮ ಏನಮ್ಮ ಸವಿತಾ, ನೀರು ಬಿಟ್ಟಿಲ್ಲ ಇವತ್ತು? ನೀರು ಬಿಟ್ಟವ್ರಮ್ಮ, ನಾನು ಇಟ್ಕೊಂಬಂತಿಲ್ಲ, ಹಂಗೆ ಬಂದ್ಬಿಟ್ಟೆ. ಯಾಕೆ ನೀರಿಲ್ಲ ಮನೆಗ? ಹಂಗೆ ಬಂದಿದ್ದು. ಇಟ್ಕೊಂಬ ಹೋಗಿ ನೀರು ತರ್ತೀನಿ ಅಂತ ಹೋದಳು, ಖಾಲಿ ಬಿಲ್ಗೆ ಎತ್ಕೊಂಬಂದಿದ್ದೀಯಾ? ಯಾಕ ಹೋಗಮ್ಮ ನೀನು. ನೀರು ಟ್ಯಾಂಕಿ ಹತ್ರಕ್ಕೆ ಹೋದ್ರೆ ಎಲ್ಲರೂ ಹಂಗಿಸ್ತಾವ್ರೆ, ಇದೇನೇ ಹಳೆ ಕಾಲದವ್ರಂಗೆ ಸೀರೆ ಉಟ್ಕೊಂಡಿದ್ದೀಯಾ ಅಂತ. ನಾನು ಹೇಳಿಲ್ಲ ನಿಂಗೆ ನನಗೆ ಡ್ರೆಸ್ ತಗೊಡಮ್ಮ ಅಂತ. ಈ ಸತಿ ದೀಪಾವಳಿಗೆ ಗ್ಯಾರಂಟಿ ತಗೊಡ್ತೀನಮ್ಮ. ಹೋಗಮ್ಮ, 2 ವರ್ಷದಿಂದ ಹೇಳ್ತಾ ಇದೀಯ ದೀಪಾವಳಿಗೆ ತಗೊಡ್ತೀನಿ ಅಂತ. ನಿನ್ನ ಸೀರೆಗಳೆಲ್ಲ ನನಗೆ ಕೊಡ್ತೀಯಾ? ನನ್ನ ವಯಸ್ಸಿನವರೆಲ್ಲ ಎಂತೆಂಥ ಡ್ರೆಸ್ಗಳು ಹಾಕೊಂಡು ಓಡಾಡ್ತಾವ್ರೆ. ನಂಗೆ ಬೇಡ ಹೋಗಮ್ಮ ಏನೂ. ನಾನು ಹೇಳಿದ್ನಲ್ಲಮ್ಮ, ಈ ಸತಿ ದೀಪಾವಳಿಗೆ ತಗೊಡ್ತೀನಿ ಅಂತ, ಮರೀದೀರ ತಗೊಡ್ತೀನಿ. 2 ವರ್ಷದಿಂದ ಹೇಳ್ತಾ ಇದೆಯಾ. ನನ್ನ ಫ್ರೆಂಡ್ಗಳೆಲ್ಲ ನೋಡ್ಬಾ ಎಂತೆಂಥ ಡ್ರೆಸ್ಗಳು ಹಾಕ್ಕೊಂಡವ್ರೆ. ನನಗೆ ಯಾವುದೋ ಒಂದು ಸೀರೆ ಉಡಿಸ್ಬಿಡ್ತೀಯ ನೀನು. ಎಲ್ಲರೂ ಎಷ್ಟು ವಯಸ್ಸಾಗೋಗ್ಬಿಟ್ಟೈತೆ ನಿಂಕ, ಎಷ್ಟು ವಯಸ್ಸಾಗೋಗ್ಬಿಟ್ಟೈತೆ ಅಂತ ನಗೀತಾರೆ. ನಗಿಯೋರೇನು ನಮ್ಮ ಕಷ್ಟ ಸುಖ ನೋಡ್ತಾರಮ್ಮ. ಅವ್ರು ಯಾರೋ ನಗೀತಾರಂತ ನಿನ್ನ ಮನ್ಸಿಗೆ ಬೇಜಾರು ಮಾಡ್ಕೊಳದ? ಹಂಗೆಲ್ಲ ಬೇಜಾರು ಮಾಡ್ಕೊಂಡು ಕೂತು. ನಂಗೆ ಸೀರೆ ಬೇಡಮ್ಮ, ನಾನು ಸೀರೆ ಉಟ್ಕೊಳಲ್ಲ. ಸರಿ, ಇನ್ನೇನು ದೀಪಾವಳಿ ಬಂತಲ್ಲ, ತಗೊಡ್ತೀನಿ ಬಿಡಮ್ಮ ಡ್ರೆಸ್ಗಳು. ಈ ಸತಿ ನೀನೇನ ದೀಪಾವಳಿಗೆ ನಂಗೆ ಡ್ರೆಸ್ಸಿಗೆ ತಗೊಟ್ಟಿಲ್ಲ ಅಂದರೆ ನಾನು ಸುಮ್ಮನೆ ಇರಲ್ಲ ನೋಡುವ. ಇಲ್ಲ ಗ್ಯಾರಂಟಿ ತಗೊಡ್ತೀನಿ. ಅಯ್ಯೋ, ಮಳೆ ಬೇರೆ ಶುರುವಾಯ್ತಲ್ಲಮ್ಮ. ಇನ್ನೂ ಇವಳು ಕವಿತಾ ಬಂದೇ ಇಲ್ಲ ಕಾಲೇಜಿಂದ. ಬರ್ತಾ ಇರ್ತಳಿರಮ್ಮ, ಇನ್ನೇನು ಬಸ್ ಇವಾಗ ಹೋಯ್ತು, ಇನ್ನೇನು ಬಂದ್ಬಿಡ್ತಾಳೆ. ಇವಾಗೆಲ್ಲ ಶುರುವಾಗಿದ್ದು ಮಳೆ. ಆಗಮ್ಮ ನೆನ್ಕೊಂಡೆ ಬರ್ತಾವಳೆ ಅವಳು. ಅಮ್ಮ, ನಿನ್ಗೆ ಎಷ್ಟು ಸತಿ ಹೇಳೋದು ನಂಗೆ ಛತ್ರಿ ತಗೊಡು ಅಂತ? ನೋಡು, ನನ್ನ ಬ್ಯಾಗೆಲ್ಲ ನಂದೋಗೈತೆ. ಬಸ್ ಸ್ಟ್ಯಾಂಡಿಂದ ಮನೆ ಹತ್ರಕ್ಕೆ ಬರೋಷ್ಟಲ್ಲಿ ನಾನೆಲ್ಲ ನಂದೋಗಿದ್ದೀನಿ. ನೋಡಲ್ಲಿ ಬ್ಯಾಗು ನೀರು ಸುರಿತಾ ಇರೋದು. ನಿನ್ಗೆ ಎಷ್ಟು ಸತಿ ಹೇಳಿದ್ರು ನೀನು ಕೇಳಲ್ಲ. ನಂಗೊಂದು ಛತ್ರಿ ಬೇಕು, ತಗೊಡಮ್ಮ. ಏನಾನ ಕೇಳಿದ್ರೆ ಯಾವಾಗಲೂ ಹಿಂಗೇ ಇರ್ತೀಯ ಚಪ್ಪಗೆ. ನಮ್ಮ ಕಾಲೇಜ್ಗೆ ಎಲ್ಲರೂ ಛತ್ರಿ ಎತ್ಕೊಂಬತ್ತಾರೆ, ಕಾಲಿಗೆ ಚಪ್ಪಲಿ ಹಾಕೊಂಬತ್ತಾರೆ. ನನಗೇನು ಇಲ್ಲಮ್ಮ. ತಗೊಡ್ತೀನಮ್ಮ ಕವಿತಾ, ತಗೊಡ್ತೀನಿ, ಇಲ್ಲ ಅಂತೀನಾ? ಈ ಸತಿ ನಿಂಗೆ ಛತ್ರಿ ಆಮೇಲೆ ಸವಿತಕ್ಕ ಬಟ್ಟೆಗಳು ಇಬ್ಬರಿಗೂ ತಗೊಡ್ತೀನಮ್ಮ. ಹೋಗಮ್ಮ, ನೀನು ಯಾವಾಗೂ ಹಿಂಗೆ ಹೇಳ್ತೀಯ. 1 ವರ್ಷದಿಂದ ಕೇಳ್ತಾ ಇರೋದು ನೀನು ಛತ್ರಿ ಬೇಕು ಅಂತ. ನೀನು ಕಿವಿ ಮೇಲೆ ಹಾಕೊಂತ ಇಲ್ಲ. ಮಾತಾಡಮ್ಮ, ನೀನೇನು ಮಾತಾಡ್ತಿದ್ರೆ ನಾನೇನು ಅನ್ಕೊಳೋದ? ತಕ್ಕೊಡ್ತಲ್ ಬಿಡ, ಯಾಕೆ ಸುಮ್ಮನೆ ಕೂಗಾಡ್ತಾ ಇದೆಯಾ? ಯಾರನ್ನ ಅಕ್ಕಪಕ್ಕದವ್ರು ನೋಡಿದವ್ರು ಏನು ಅನ್ಕೊಂತಾರೆ? ಈಗ ಯಾಕೆ ಶೋಭಿತಾ? ಅಮ್ಮ, ಮನೆಯೆಲ್ಲ ಸೋರ್ತೈತೆ. ಮನೆಗಿನ ತಪ್ಪಲಿಗಳೆಲ್ಲ ಇಕ್ಕಿದ್ದೀನಿ, ಆದರೂ ಎಷ್ಟೊಂದು ಸೋರ್ತೈತೆ. ಬಾಮ ನೋಡಿ, ಬಾಮ ಸರ್ ಮಾಡಿಸ್ತೀನಿ ಅಂತ 3 ವರ್ಷದಿಂದ ಹೇಳ್ತಾ ಇದೆಯಾ. ಎಲ್ಲ ಸೋರ್ತೈತೆ. ಹೋಗಮ್ಮ, ನನ್ನ ಬುಕ್ಗಳೆಲ್ಲ ನಂದೋದ್ವ. ನಾನು ಎಲ್ಲಿ ಕುತ್ಕೊಂಡು ಓದ್ಕೊಳೋದು? ಅಡುಗೆ ಮನೆ ಕುತ್ಕೊಂಡು ಓದ್ಕೊಂಡು ನಡಿಯಮ್ಮ. ಒಲೆ ಉರಿತಾ ಇದ್ರೆ ಬೆಚ್ಚಗನು ಇರ್ತೈತೆ, ಓದ್ಕೊಬೋದು. ನಡಿ, ಅಲ್ಲಿ ಕುತ್ಕೊಂಡು ಓದ್ಕೊ ನಡಿ. ಹೋಗಮ್ಮ, ನೀನು ಯಾವಾಗಲೂ ಹಿಂಗೆ ಹೇಳ್ತೀಯ. ಏನು ಸರ್ ಮಾಡಿಸಲ್ಲ. ನಮ್ಮ ಫ್ರೆಂಡ್ಗಳೆಲ್ಲ ಎಂತೆಂಥ ಬಟ್ಟೆಗಳು ಹಾಕೊಂತಾರೆ. ಅವರು ಪಾನಿಪುರಿ ಎಲ್ಲ ತಗೊಂಡು ತಿಂತಾ ಇರ್ತಾರೆ. ಕಾಸು ಕೊಡಮ್ಮ, ಒಂದು 10 ರೂಪಾಯಿ ಅಂದರೆ ಅದು ಕೊಡಲ್ಲ ನೀನು. ನೀನು ಪಾನಿಪುರಿ ತಿಂತೆ. ನಾನು ಕಾಲೇಜ್ಗೆ ಹೋಗ್ಬಿಟ್ಟು ಬರೋ ಅಷ್ಟರಲ್ಲಿ ಎಲ್ಲ ನಂದೋಗಿದ್ದೀನಿ. ನೋಡಿಲ್ಲ, ನಂಗೊಂದು ಛತ್ರಿ ತಗೊಡು ಅಂತಂದ್ರೆ ಅಮ್ಮನ ತಗೊಟ್ಟಿಲ್ಲ. ಕವಿತಾ, ಶೋಭಿತಾ, ನಡೀರಿ ಅಡುಗೆ ಮನೆ ಕುತ್ಕೊಂಡು ಓದ್ಕೊಂಡು ನಡಿ. ಕವಿತಾ, ಆ ಬುಕ್ಗಳೆಲ್ಲ ಎತ್ಕೊಂಬೋಗಿ, ಬುಕ್ಗಳು ಬೇಕು. ಅಲ್ಲೇ ಒಲೆ ಹತ್ರ ಬಿಸಿಕೆಲ್ಲ ಒಣಗೋತವೆ. ನಡೀರಿ ಹೋಗೋಣ. ಸುಮ್ಮನೆ ಯಾಕೆ ಅಮ್ಮನ ಪ್ರಾಣ ತಿಂತಾ ಇದ್ದೀರಾ? ಹೋಗಕ್ಕ, ನೀನ ಏನಾನ ಮಾತಾಡ್ಬೇಕಾದ್ರೆ ಅಮ್ಮನ ಪರ ಮಾತಾಡ್ತೀಯಾ? ಇವಾಗ ನೀವು ನಡೀರಿ, ನನ್ನ ಜೊತೆಗೆ ನಡೀರಿ, ಬರ್ರಿ. ನೋಡಿದ್ರಲ್ಲಪ್ಪ, ಇವರೇ ನನ್ನ 3 ಜನ ಹೆಣ್ಮಕ್ಳು. ದೊಡ್ಡವಳು ಸವಿತಾ, 2ನೇವಳು ಕವಿತಾ, 3ನೇವಳು ಶೋಭಿತಾ. ಪಾಪ, ಆ ಮಕ್ಕಳಿಗೆ ಏನು ಕೇಳೋದು ತಕ್ಕೊಡೋ ಶಕ್ತಿ ನನಗಿಲ್ಲ. ಏನು ಮಾಡೋದು? ಸಪೋರ್ಟ್ ಮಾಡ್ರಪ್ಪ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡಿದ್ರೆ ನಂಗೆ ವಿಡಿಯೋ ಮಾಡೋಕ್ಕೆ ಮನಸ್ಸಾಗೋದು. ನೀವು ಒಂದೊಂದು ಸಬ್ಸ್ಕ್ರೈಬು ನನಗೆ ಒಂದೊಂದು ಹೆಜ್ಜೆ ಮುಂದೆ ಇಡೋಕ್ಕೆ ದಾರಿ ಆಗುತ್ತಪ್ಪ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ವಾಮಿ, ನಮ್ಮಪ್ಪ ನಮ್ಮ ಸಂಸಾರ ನೀಗೆ ತಣ್ಣಗೆ ಕಾಪಾಡಪ್ಪ. ಯಾವಾಗಲೂ ಇದೇ ಥರ ನನ್ನ ಸಂಸಾರ ಇರೋಂಗೆ ಕಾಪಾಡಪ್ಪ. ನನ್ನ ಮಕ್ಕಳಿಗೂ ನನ್ನ ಗಂಡನಿಗೂ ಆರೋಗ್ಯ ಅಳಿಸ್ಕೊಟ್ಟು ಕಾಪಾಡಪ್ಪ. ಅಮ್ಮ ಅಪ್ಪಪ್ಪ, ಮನೆ ತುಂಬ ಕೆಲಸದವ್ರಿದ್ರು ನಮ್ಮ ಮನೇಲಿ ನೆಮ್ಮದಿಯಾಗಿ ಪೂಜೆ ಮಾಡೋಕ್ಕೂ ಬಿಡಲ್ಲ ನನ್ನ ಮಕ್ಕಳು. ಏನೋ ವಿಜಯ್, ಬಂದ ಇರೋ. ಅಮ್ಮ ಬಂದ. ಅಪ್ಪ, ಮನೆ ತುಂಬ ಕೆಲಸದವ್ರಿದ್ರು ನಾನು ನೆಮ್ಮದಿಯಾಗಿ ಪೂಜೆ ಮಾಡೋಕ್ಕೆ ಬಿಡಲ್ವಲ್ಲ ನೀನು? ಯಾಕೋ ಈ ಥರ ಕಿಚ್ತಾ ಇದೆಯಾ? ಏನಾಯಿತು? ಅಮ್ಮ, ನಾನು ಹೊರಗಡೆ ಹೋಗೋ ಮುಂಚೆ ನಿಮ್ಮ ಮುಖ ನೋಡಿ ಹೋಗಬೇಕು ಅಂತ ನಾನು ದಿನ ಹೇಳ್ತೀನಲ್ಲ. ನಿಮ್ಮ ಮುಖ ನೋಡದೆ ಹೋದರೆ ನನಗೆ ಅವು ಆಗೋ ಕೆಲಸನೂ ಆಗೋದಿಲ್ಲ. ಸರಿನಪ್ಪ, ಪೂಜೆ ಮಾಡ್ತಾ ಇದ್ನಲ್ಲ, ಅದಕ್ಕೆ ಗಾಬರಿಯಿಂದ ಬಂದೆ. ಎಲ್ಲಿ ಅವರಿಬ್ರು, ಅಜಯ್ ಸಂಜಯ್ ಎಲ್ಲಿ? ಅವರಾ ಇನ್ನೂ ಎದ್ದಿಲ್ಲ ಅನಿಸುತ್ತಮ್ಮ. ಸರಿ, ನಾನು ಹೊರಡ್ತೀನಮ್ಮ. ಅಲ್ಲಮ್ಮ, ನಿಮ್ಮ ಮುಖ ನೋಡ್ಕೊಂಡು ಹೋದರೆ ನನಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಎಲ್ಲ ಒಳ್ಳೆಯದಾಗುತ್ತೆ. ನಾನು ಎಷ್ಟು ಸಾರಿ ಹೇಳ್ತೀನಮ್ಮ ನಿಮಗೆ, ಬನ್ನಿ ಅಮ್ಮ ನೀವು ನಾನು ಹೊರಗಡೆ ಹೋಗೋ ಮುಂಚೆ ಅಂತ. ನೀವು ಪದೇ ಇದೇ ಥರ ಮಾಡ್ತೀರಾ ನೋಡಿ. ಅಣ್ಣ, ಏನೋ ಇಷ್ಟು ಬೇಗ ರೆಡಿ ಆಗಿಬಿಟ್ಟಿದ್ಯಾ? ಇವತ್ತು ಫಾರಿನರ್ಸ್ ಬರ್ತಾ ಇದ್ದಾರೆ, ಅವ್ರ ಹತ್ರ ಮೀಟಿಂಗ್ ಇದೆ.
ಅದಕ್ಕೆ ಆಫೀಸ್ಗೆ ಬೇಗ ಹೋಗ್ತಾ ಇದ್ದೀನಿ. ನೀನು? ನಮ್ದು ಏನಿದೆ, ಆರಾಮಾಗಿ ಓಡಾಡ್ಕೊಂಡಿರೋದು. ಏ ವಿಜಯ್, ನಿಂಗಿನ್ನೂ ಜವಾಬ್ದಾರಿ ಯಾವಾಗ ಬರುತ್ತೋ? ಹಾಂ, ಅವನು ನೋಡಿ ಕಲಿಯೋ. ಅಮ್ಮ ಓಡಾಡ್ಕೊಂಡಿರ್ಲಿ ಬಿಡಿ ಅಮ್ಮ, ನೀವ್ಯಾಕೆ ಸುಮ್ಮನೆ ಚಿಂತೆ ಮಾಡ್ತೀರಾ? ನೋಡಮ್ಮ ಅಣ್ಣನ ನೋಡಿ ಕಲಿಯಮ್ಮ. ಸರಿ, ಅವನಲ್ಲಿ ಸಂಜಯ್ ಅವ್ನ ರೂಮ್ ಕಡೆ ನೋಡ್ದಣ್ಣ ರೆಡಿ ಆಗ್ತಾ ಇದ್ದಾನೆ ಅನ್ಸುತ್ತೆ, ಅವನು ಬರ್ಬೋದು. ಅಗೋ ಅವನು ಬಂದಲ್ಲ. ಎಲ್ಲೋ ಸಂಜಯ್ ಕೂಲಿಂಗ್ ಗ್ಲಾಸ್ ಹೊರಗಡೆ ತುಂಬ ಬಿಸಿಲಿದೆ, ಕಣ್ಣಿಗೆ ಎಫೆಕ್ಟ್ ಆಗುತ್ತೋ? ಅಯ್ಯೋ ಅಣ್ಣ, ಅದೆಲ್ಲ ನಮ್ಗೆ ಸೆಟ್ ಆಗೋದಿಲ್ಲ ಆಯಿತಾ. ನಾವು ಕಾಲೇಜ್ ಒಳಗಡೆ ಹೋದ್ರೆ ಇನ್ನು ಸಂಜೆನೇ ಹೊರಗಡೆ ಬರೋದು, ಅದೆಲ್ಲ ಬೇಕಾಗಿಲ್ಲ ನನಗೆ. ಅಣ್ಣ, ಇವತ್ತು ನಿನ್ನ ಕಾರ್ ತೊಗೊಂಡು ಹೋಗ್ತಾ ಇದ್ದೀನೋ, ಯಾಕಂದರೆ ನನ್ನ ಫ್ರೆಂಡ್ಸ್ ಎಲ್ಲ ತುಂಬ ಜನ ಬರ್ತಾ ಇದ್ದಾರೆ, ನಮ್ಮ ಪಾರ್ಟಿ ಇದೆ, ನಿನ್ನ ಕಾರ್ ತೊಗೊಂಡು ಹೋಗ್ತಾ ಇದ್ದೀನಿ. ಅಜ್ಜಯ್, ಅವ್ನಿಗೆ ಆಫೀಸ್ ಕೆಲಸ ತುಂಬ ಇರುತ್ತೋ, ಯಾಕೋ ಅವ್ನ ಕಾರ್ ತೊಗೊಂಡು ಹೋಗ್ತೀಯಾ? ಅಮ್ಮ, ಆಫೀಸ್ ಹತ್ರ ಹೋಗಿ ನಿಲ್ಸಿದ್ರೆ ಮತ್ತೆ ಸಂಜೆ ಬರೋಗೆ ನನ್ನ ಕಾರ್ ತೊಗೊಂಬರೋದು. ಅವ್ನು ತೊಗೊಂಡೋಗ್ಲಿ ಬಿಡಮ್ಮ, ಸುತ್ತಾಡ್ಕೊಂಬರ್ಲಿ. ನೀನು ಈಗ ಹೇಳಿನೇ ಅವರಿಬ್ರು ಅತಿಯಾಗೋಗಿರೋದು. ನೋಡು, ಏನಾದರೂ ಒಂಚೂರು ಮನೆ ಜವಾಬ್ದಾರಿ ತೊಗೊತಾರಾ? ಇನ್ನೊಂದು ಸ್ವಲ್ಪ ದಿವಸ ಅಮ್ಮ ಅವರೇ ತೊಗೊತಾರೆ ಬಿಡಿ, ಇವಾಗ ಯಾಕೆ ಸುಮ್ಮನೆ. ಸರಿಮ್ಮ, ನಾನು ಬರ್ತೀನಿ. ಅಮ್ಮ ಬಾಯ್. ಬಾಯ್. ಸಂಜೆ ಬರೋಷ್ಟಲ್ಲಿ ಈಗ ಕುಕ್ ಇದ್ದಾರಲ್ಲ ವಿಲೇಜ್ ಅವರು, ಅವ್ರನ್ನ ತೆಗ್ದಿರ್ಬೇಕು. ನನಗೆ ವಿಲೇಜ್ ಪೀಪಲ್ ಅಂದರೆ ಆಗೋದಿಲ್ಲಮ್ಮ, ನಿನ್ಗೆ ಗೊತ್ತಿಲ್ವಾ? ನಾನು ಅಷ್ಟು ದಿನದಿಂದ ಹೇಳ್ತಾ ಇದ್ದೀನಿ ನಿನಗೆ ವಿಲೇಜ್ ಪೀಪಲ್ ಅಂದರೆ ಆಗಲ್ಲ ಅಂತ. ಅವ್ರು ನೆನಕಮ್ಮ ಕುಕ್ ಇಟ್ಟಿರೋದು ನೀವು? ಅಯ್ಯೋ, ಅವ್ರು ತುಂಬ ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರಪ್ಪ ನಮ್ಮ ಮನೆಯಲ್ಲಿ, ಹಂಗಾಗಿ ಅವ್ರನ್ನ ತೆಗ್ದಿಲ್ಲ ಅಷ್ಟೇ. ಅವ್ರನ್ನ ತೆಗಿಯಮ್ಮ, ಇಲ್ಲೇ ಎಲ್ಲಾದರೂ ಟೌನ್ ಬ್ಯಾಂಗ್ಳೂರನ್ನು ಕರ್ಕೊಂಬನ್ನಿ. ನನಗೆ ವಿಲೇಜ್ ಅವ್ರು ಅಂತಂದರೆ ಆಗೋದಿಲ್ಲ. ನೀವು ಸಂಜೆ ಬರೋಷ್ಟಲ್ಲ ಅವ್ರನ್ನ ಕೆಲಸದಿಂದ ತೆಗ್ದಿರ್ಬೇಕಷ್ಟೇ. ಹಾಂ ಸರಿನಪ್ಪ, ಆಯಿತು, ನೀನೇನು ಟೆನ್ಷನ್ ತೊಗೊಂಬೇಡ. ಸರಿ, ನಾನು ತೆಗಿತೀನಿ ಬಿಡು. ಸರಿನಮ್ಮ. ರೀ, ಕಾಫಿ ಕುಡಿದ್ರಾ? ಹಾಂ ಆಯಿತು. ಎಲ್ಲಿ ನಿನ್ನ ಮಕ್ಕಳು ಹೊರಟ್ರಾ? ಊರಿ ಹೊರಟು. ಮತ್ತು ನೀವು ಯಾಕೆ ಆಫೀಸ್ ಕೆಲಸನೆಲ್ಲ ವಿಜಯ್ ಮೇಲೆ ಬಿಟ್ಟಿದ್ದೀರಾ? ಅವನು ಎಷ್ಟು ಅಂತ ನಿಭಾಯಿಸ್ತಾನೆ? ನನ್ನ ಮಗನ ಏನು ಅಂದ್ಕೊಂಡಿದ್ಯಾ? ಇಂಥ 100 ಬಿಸ್ನೆಸ್ ಇದ್ದರೂ ಒಬ್ಬನೇ ಮೇಂಟೈನ್ ಮಾಡ್ತಾನೆ, ಅಷ್ಟು ಟ್ಯಾಲೆಂಟೆಡ್ ನನ್ನ ಮಗ, ಗೊತ್ತಾ ನಿನಗೆ? ಓ ಹೌದಾ, ಅದಕ್ಕಂತ ಅವನೊಬ್ಬನ ಮೇಲೆ ಇಷ್ಟೊಂದು ಜವಾಬ್ದಾರಿ ಬಿಟ್ಟಿದ್ದೀರಾ? ಹಾಂ, ನಿಮ್ಮಿಬ್ಬರು ಮಕ್ಕಳು ನೋಡಿದ್ರೆ ಒಂದು ಸ್ವಲ್ಪನೂ ತಲೆಗೆ ಹಾಕ್ಕೊಳ್ಳೋದಿಲ್ಲ. ಅವ್ನು ಸುತ್ತಾಡೋಕೆ ಹೋಗ್ತಾನೆ, ಅವ್ನು ಕಾಲೇಜ್ಗೆ ಹೋಗ್ತಾನೆ, ನೀವಾದರೂ ಜವಾಬ್ದಾರಿ ತೊಗೊಂಬೋದಲ್ಲ. ಏನಾದರೂ ನನ್ನ ಅವಶ್ಯಕತೆ ಇದ್ದರೆ ವಿಜಯ್ ಕಾಲ್ ಮಾಡ್ತಾನೆ ಬಿಡು. ನೀನ್ಯಾಕೆ ಟೆನ್ಷನ್ ತೊಗೊತೀಯಾ? ಈ ಮನೆಯಲ್ಲಿ ನಾನು ಏನು ಮಾತಾಡಿದ್ರು ಎಲ್ಲರಿಗೂ ಟೆನ್ಷನ್ನೇ, ಎಲ್ಲರೂ ನನಗೆ ಬುದ್ಧಿ ಹೇಳೋದೆ. ನೀನ್ಯಾಕೆ ಟೆನ್ಷನ್ ತೊಗೊತೀಯ ಅಂತ. ನೀನೊಬ್ಬಳು ಕೂಲಾಗಿದ್ದರೆ ಇಡೀ ಮನೆಯೇ ಕೂಲಾಗಿರುತ್ತೆ, ಅದಕ್ಕೆ ಹಂಗೆ ಹೇಳಿದೆ. ಸರಿನಪ್ಪ, ಆಯಿತು. ಎಲ್ಲರಿಗೂ ನಮಸ್ಕಾರ. ಹೊಸ ಸಂಚಿಕೆ ಟೀಸರು ಸ್ವಲ್ಪ ಮಾಡೋಣ ಅಂದ್ಕೊಂಡೆ, ಬಟ್ ವಿಡಿಯೋ ಜಾಸ್ತಿನೇ ಆಗ್ಬಿಡ್ತು. ಇವರು ನನ್ನ 3 ಜನ ಗಂಡು ಮಕ್ಕಳು, ವಿಜಯ್, ಅಜಯ್, ಸಂಜಯ್ ಅಂತ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.